ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇವತ್ತು ಸರ್ಕಾರಕ್ಕೆ ನಾನು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ, ಜಾಣ ಮೌನಕ್ಕೆ ಏನು ಒಳಗಾಗಿದ್ದೀರಿ? ಕೃಷ್ಣ ಬೈರೇಗೌಡರೇ, ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ಎರಡೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ, ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ. ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು ಕೃಷ್ಣ ಬೈರೇಗೌಡ್ರೆ? ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಿ? ಇವ್ರು ಮಾಡಿರ್ತಕ್ಕಂಥ ಹಲವಾರು ರೈತರ ಭೂಮಿನ ಲಪಟಾಯಿಸಿರ್ತಕ್ಕಂಥದ್ದಕ್ಕೆ, ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ, ಸ್ಮಶಾನಗಳನ್ನು ಇವತ್ತು ಲ್ಯಾಂಡ್ ಡೆವಲಪರಿಗೆ ಮಾರಿರೋದಕ್ಕೆ, ಕೆರೆ ಕಟ್ಟೆ ನುಂಗಾಕಿರೋದಕ್ಕೆ ಏನಪ್ಪ ಆ್ಯಕ್ಷನ್ ತಗೋತೀರಿ? ಇಲ್ಲಿ ಬಡವರ ಮೇಲೆ ಇದೆಲ್ಲ ಕಾರ್ ಇಲ್ಲೆಲ್ಲ ಪಾರ್ಕ್ ಮಾಡಿದರೆ ಅಲ್ಲೆಲ್ಲ ಕಾರ್ ಎತ್ತಿಸ್ತಾರಂತೀಗ. ಇದಪ್ಪ ಮಾಡಬೇಕಾಗಿರೋದು ನೀವು. ಸಾವಿರಾರು ಕೋಟಿ, 20,000 ಎಕರೆ ಭೂಮಿ ಎಲ್ಲಿದೆ ನೈಸ್ ರಸ್ತೆ? ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ನೀವೇನು ಕೊಡ್ತಾ ಇದ್ದೀರಿ ಬೆಂಬಲ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಎಲ್ಲಿ ಯಾತಕ್ಕೆ ಮೌನಿಗೆ ಶರಣಾಗಿದ್ದೀರಿ? ಬಡವರ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ. ಇವತ್ತು ಡೇ ಲೈಟ್ ರಾಬರಿ ಅಂತ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಂಥ ಒಂದು ಸ್ಕ್ಯಾಮ್ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಕೊಡಿ ಇದಕ್ಕೆ. ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ?